ಈ ಕಾರ್ಯಕ್ರಮದ ಪ್ರಾಯೋಜಕರು FM audiobooks, stories, book summaries and courses. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲೋಕ ಡಿಜಿಟಲ್ ಮೀಡಿಯಾ. ನಾನು ತರುಣ್ ಲೋಕೇಶ್. HR ರಂಗನಾಥ್. ರಂಗಣ್ಣ. ನಿಮಗೆ ರಂಗಣ್ಣ ಅಂತಲೇ ಇವರು ತುಂಬ ಚೆನ್ನಾಗಿ ಪರಿಚಯ. ಆದರೆ ಇವ್ರ ಬಗ್ಗೆ ನಿಮಗೆ ತುಂಬ ಚೆನ್ನಾಗಿ ಮಾಹಿತಿ ಇರ್ಬೋದು, ಆದರೆ ಇವರ ವೈಯಕ್ತಿಕವಾದಂಥ ಜೀವನದ ಬಗ್ಗೆ ನಿಮಗೆ ಮಾಹಿತಿ ಇರೋದಿಲ್ಲ. ನಿಜಕ್ಕೂ ರಂಗನಾಥ್ ಅವರು ಸುವರ್ಣ ನ್ಯೂಸ್ನ ಯಾಕೆ ಬಿಟ್ಟು ಬಂದರು, ಸುವರ್ಣ ನ್ಯೂಸ್ ಬಿಟ್ಟು ಬಂದು ಪಬ್ಲಿಕ್ ಟಿವಿಯನ್ನು ಎಷ್ಟು ಕಷ್ಟಪಟ್ಟು ಕಟ್ಟಿದ್ರು, ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳ್ಕೊಂಡು ಹೋಗ್ತಾ ಇರೋಣ. ನಮ್ಮ ಚಾನಲ್ಗೆ ನಾನು ಫಸ್ಟ್ ಟೈಮ್ ಭೇಟಿ ಕೊಟ್ಟಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡ್ಬೋದು, ಹಾಗೂ ನಿಮ್ಮ ಪ್ರಶ್ನೆಗಳು ಏನಾರಿದ್ರೆ ಪ್ರಶ್ನಿಸಬಹುದು ಇನ್ಸ್ಟಾಗ್ರಾಮ್ ಮುಖಾಂತರ. HR ರಂಗನಾಥ್ ಅವರ ಪೂರ್ಣ ಹೆಸರು ಹೆಬ್ಬಾಳು ರಾಮಕೃಷ್ಣ ರಂಗನಾಥ್ ಅಂತ ಇವರ ಪೂರ್ಣ ಹೆಸರು. ಇವರು ಹುಟ್ಟಿದ್ದು 6ನೇ ತಾರೀಕು ಮೇ 1957ರಲ್ಲಿ ಜನಿಸ್ತಾರೆ. ಇವರ ತಾಯಿ ಹೆಸರು ಲೀಲಾ ರಾಮಕೃಷ್ಣ, ಇವರ ತಂದೆ ಹೆಸರು ರಾಮಕೃಷ್ಣ ಅಂತ. ಇವರು ಪ್ರೈಮರಿ ಶಾಲೆಯ ವ್ಯಾಸಂಗವನ್ನು ಹಾಗೂ ಹೈಸ್ಕೂಲ್ ವ್ಯಾಸಂಗವನ್ನು ಇವರು ಅವರ ಮೈಸೂರಿನಲ್ಲೇ ವ್ಯಾಸಂಗ ಮಾಡ್ತಾರೆ, ಹಾಗೂ PUC ಸಹಿತ ಅಲ್ಲೇ ವ್ಯಾಸಂಗ ಮಾಡ್ತಾರೆ. ಆಮೇಲೆ ಜರ್ನಲಿಸಮ್ ಉನ್ನತ ಶಿಕ್ಷಣವನ್ನು ಇವರು ಮೈಸೂರಿನಲ್ಲೇ ವ್ಯಾಸಂಗ ಮಾಡ್ತಾರೆ. ಇದೆಲ್ಲ ಮುಗಿದ ಮೇಲೆ ಇವರ ಗಮನ ನೆಟ್ಟಿದ್ದು ಬೆಂಗಳೂರು ಕಡೆ. ಇವರು ಬೆಂಗಳೂರಿಗೆ ಬಂದು ಕನ್ನಡದ ಹೆಸರಾಂತ ಸುದ್ದಿ ಪತ್ರಿಕೆಯಾದ ಕನ್ನಡ ಪ್ರಭಾ ಸುದ್ದಿ ಪತ್ರಿಕೆಗೆ ಸೇರಿಕೊಳ್ತಾರೆ. ಅಲ್ಲಿ ರಿಪೋರ್ಟರ್ ಆಗಿ ಸಾಕಷ್ಟು ದಿನಗಳ ಕೆಲಸ ಮಾಡಿ, ಹಾಗೂ ಎಲೆಕ್ಟ್ರಿಕ್ ಮಾಧ್ಯಮಕ್ಕೂ ಸಹಿತ ಇವರು ಹೆಜ್ಜೆ ಇಡ್ತಾರೆ. ಇವರು ಮೊದಲು ಎಲ್ಲಿ ಕೆಲಸ ಮಾಡಿದ್ದು ಅಂದರೆ ಸುವರ್ಣ ನ್ಯೂಸ್ನಲ್ಲಿ, ಈಗ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಅಂತ ಇದು ನಿಮಗೆ ಚಿರಪರಿಚಿತ, ಆದರೆ ಇದು ಮುಂಚೆ ಇದ್ದಿದ್ದಂಥ ಹೆಸರು ಸುವರ್ಣ ನ್ಯೂಸ್ ಅಂತ. ಸುವರ್ಣ ನ್ಯೂಸ್ನಲ್ಲಿ ರಿಪೋರ್ಟರ್ ಆಗಿ, ಸ್ಕ್ರಿಪ್ಟ್ ರೈಟರ್ ಆಗಿ, ಹಾಗೂ ಎಡಿಟರ್ ಆಗಿ ಸಹಿತ ಇದರಲ್ಲಿ ಕೆಲಸ ಮಾಡ್ತಾರೆ. ಹಾಗಾದರೆ ಸುವರ್ಣ ನ್ಯೂಸ್ನ ರಂಗಣ್ಣನವರು ಯಾಕೆ ಬಿಟ್ಟು ಬಂದರು ಅಂದರೆ, ಸುವರ್ಣ ನ್ಯೂಸಲ್ಲಿ ಸುಮಾರು 1 ವರ್ಷಗಳ ಕಾಲ ಇವರು ಎಡಿಟರ್ ಆಗಿ ಕೆಲಸವನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ಇವ್ರಿಗೆ ದಿನ ರಾಜೀನಾಮೆ ಪತ್ರಿಕೆಯನ್ನು ಜೋಬ್ನಲ್ಲೇ ಇಟ್ಕೊಂಡು ಓಡಾಡ್ತಾ ಇದ್ರಂತೆ. ತುಂಬ ಒತ್ತಡ ಇತ್ತಂತೆ, ಹಾಗೂ ಇವ್ರಿಗೆ ಆ ಸುದ್ದಿ ಮಾಡೋಕ್ಕೆ ಇವ್ರಿಗೆ ಇಷ್ಟ ಇರಲ್ಲ. ಇವ್ರಿಗೆ ಆದರೂ ಆ ಮನಸ್ಸಿನೊಳಗಡೆ ಒಂಥರ ಕೊರಿತಾ ಇತ್ತಂತೆ, ನಾನು ಈ ಪತ್ರಿಕಾ ರಂಗಕ್ಕೆ, ಈ ಪತ್ರಿಕಾ ಧರ್ಮಕ್ಕೆ ಮೋಸ ಮಾಡ್ತಾ ಇದ್ದೀನ ಅಂತ ಅನ್ನಿಸ್ತಂತೆ ಅವರಿಗೆ. ಹಾಗೂ ಅಲ್ಲಿರುವಂಥ ಆಂತರಿಕ ಕಲಹಗಳಿಂದ ಅವರು ಹೊರಗಡೆ ಬಂದು ಸುವರ್ಣ ನ್ಯೂಸ್ನ ಕ್ವಿಟ್ ಮಾಡ್ತಾರೆ, ರಾಜೀನಾಮೆ ಕೊಟ್ಟು ಹೊರಗಡೆ ಬರ್ತಾರೆ. ಕನ್ನಡದ ಟಾಪ್ ನ್ಯೂಸ್ ಚಾನಲ್ಗಳಲ್ಲಿ ಸುಮಾರು ವರ್ಷಗಳಿಂದ ಟಾಪ್ 2ನೇ ಸ್ಥಾನದಿಂದನೂ ಈ ಚಾನಲ್ ಇದೆ. ಆ ಚಾನಲ್ನ ಹೇಗೆ ಕಟ್ಟಿದ್ದಾರೆ ಅಂತ ನೀವು ಕೇಳಿದರೆ ಮಾತ್ರ ಶಾಕ್ ಆಗ್ತೀರಾ ಅಂತಲೇ ಹೇಳ್ಬೋದು. ಸುಮಾರು ಜನ ಇವ್ರಿಗೆ ಹೇಳ್ತಾ ಬಂದ್ರಂತೆ, ಇವಾಗ ಒಂದು ಮಾಧ್ಯಮ ಕಟ್ಟಬೇಕು, TV ಮಾಧ್ಯಮನ ಕಟ್ಟಬೇಕು ಅಂದರೆ 100 ಕೋಟಿ ಬೇಕು, 100 ಕೋಟಿ ಬೇಕು, 500 ಕೋಟಿ ಬೇಕು, ಇಷ್ಟು ಕೋಟಿ ಬೇಕು, ಅಷ್ಟು ಕೋಟಿ ಬೇಕು ಅಂತ. ಇವರು ಅದನ್ನೆಲ್ಲ ಆದರೂ ತಲೆಗೆ ಹಾಕ್ಕೊಳ್ಳಿಲ್ಲ. ಇವರ ಸ್ನೇಹಿತರು ಒಬ್ಬರು ಅರುಣ್ ಎನ್ನುವವರು ಇವರ ಸಹಾಯಕ್ಕೆ ಬರ್ತಾರೆ. ಅದೆಲ್ಲ ಆದಮೇಲೆ ಇವ್ರಿಗೆ ಹಣ ಸಹಾಯ ಮಾಡೋರು ಯಾರೂ ಇರಲಿಲ್ಲ ಆ ಟೈಮ್ನಲ್ಲಿ. ಇವ್ರ ಜೊತೆ ನಿಂತಿದ್ದೆ ಅವಾಗ ರಾಕ್ಲೈನ್ ವೆಂಕಟೇಶ್ ಅವರು. ರಾಕ್ಲೈನ್ ವೆಂಕಟೇಶ್ ಅವರು ಈಗ ಒಂದಿಷ್ಟು ಹಣವನ್ನು ಇವ್ರಿಗೆ ಕೊಟ್ಟು ಸಹಾಯ ಮಾಡ್ತಾರೆ. ಆ ಮಾಧ್ಯಮನ ಕಟ್ಟೋದಕ್ಕೆ ಒಂದು ಸ್ಟುಡಿಯೋ ಅಂತ ಬೇಕಾಗುತ್ತಲ್ಲ, ಅದಕ್ಕೆ ಒಂದು ಜಾಗದಲ್ಲಿ ಸೈಟ್ನ ಖರೀದಿ ಮಾಡ್ತಾರೆ. ಬೆಂಗಳೂರಿನಲ್ಲಿ ಸೈಟ್ನ 30-40 ಸೈಟ್ ಏನೋ ನಾನು ಕೇಳಿದ ಮಟ್ಟಿಗೆ ಸೈಟ್ನ ಖರೀದಿ ಮಾಡಿ, ಅಲ್ಲೇ ಅವರೇ ಸಹಿತ ಲೇಬರ್ಗಳಿಗೆ ಖರ್ಚಾಗ್ಬೋದು ಜಾಸ್ತಿ ಅಂದ್ಬಿಟ್ಟು ಅವರೇ ಇಟ್ಟಿಗೆಗಳನ್ನ ಓರಿಸ್ತಾರಂತೆ ಆ ಸ್ಟುಡಿಯೋ ಕಟ್ಟುವಾಗ, ಹಾಗೂ ಅವರ ಸಿಮೆಂಟ್ ಮೂಟೆಗಳನ್ನು ಓರಿಸ್ತಾರಂತೆ. ಆ ರೀತಿಯಲ್ಲೇ ಕೆಲಸಗಳನ್ನ ಮಾಡ್ಕೊಂಬಂದು ಈ ಮಾಧ್ಯಮವನ್ನು ಕಟ್ಟಿದ್ದಾರೆ. ಆಮೇಲೆ ಇನ್ನೊಂದು ಇಂಟ್ರೆಸ್ಟಿಂಗ್ ಸಂಗತಿ ಅಂದರೆ ಏನು ಗೊತ್ತಾ, ಈ ಮಾಧ್ಯಮಕ್ಕೆ ಸಾಕಷ್ಟು ಸೆಕೆಂಡ್ ಹ್ಯಾಂಡ್ ಮೆಟೀರಿಯಲ್ಗಳನ್ನ ಯೂಸ್ ಮಾಡಿದಾರಂತೆ. ಕಂಪ್ಯೂಟರ್ಗಳೇ ಆಗಲಿ, ಕ್ಯಾಮ್ರಾಗಳೇ ಆಗಲಿ, ಡೆಲ್ಲಿಯಿಂದ ಹೋಗಿ, ಹೈದರಾಬಾದ್ನಿಂದ ಹೋಗಿ ಕೊಂಡ್ಕೊಂಬಂದು ಆ ಮಾಧ್ಯಮವನ್ನು ತುಂಬ ಕಷ್ಟದಿಂದ ಇಷ್ಟಪಟ್ಟು ಕಟ್ಟಿರೋದಕ್ಕೆ ಈಗ ಟಾಪ್ 2ನೇ ಸ್ಥಾನಕ್ಕೆ ಈ ಮಾಧ್ಯಮ ಬಂದು ನಿಂತಿದೆ. ಆಮೇಲೆ ಇನ್ನೊಂದು ಗಮನಿಸ್ಬೇಕಾಗಿರೋ ಮೇಜರ್ ವಿಚಾರ ಏನು ಗೊತ್ತಾ, ಸಾಕಷ್ಟು ಮಾಧ್ಯಮಗಳು, ಹೆಸರು ಹೇಳೋಕ್ಕೆ ಹೋಗೋದಿಲ್ಲ, ಸಾಕಷ್ಟು ಕನ್ನಡ ಮಾಧ್ಯಮಗಳು ಕಾರ್ಪೊರೇಟ್ ಸಂಬಂಧಪಟ್ಟಂಗೆ ಕಾರ್ಪೊರೇಟಿಂದ ಕಟ್ಟಿರ್ತಾರೆ, ಇಲ್ಲಾಂದರೆ ಯಾವ್ದಾದ್ರು ಪೊಲಿಟಿಕಲ್ ಅಜೆಂಡಾ, ಯಾರು ತುಂಬ ಹಣಕಾಸಿನಲ್ಲಿ ಬಲಿಷ್ಠವಾಗಿರ್ತಕ್ಕಂಥಲ್ಲ ಆ ರಾಜಕಾರಣಿಗಳ ಶೇರ್, ಇಂದಿಷ್ಟು ಶೇರ್ ಅಂತ ಎಲ್ಲ ಮಾಧ್ಯಮಗಳಿಗೂ ಇದ್ದೇ ಇರುತ್ತೆ. ಆದರೆ ಪಬ್ಲಿಕ್ ಟಿವಿಗೆ ಆ ರೀತಿ ಶೇರ್ಸ್ ಅಂತ ಯಾವುದಿಲ್ಲ, ನಾವು ಈಗಿನ ಮಟ್ಟದ ವರ್ಗನು. ಆಮೇಲೆ ಇನ್ನೊಂದು ನೀವು ಗಮನಿಸಬೇಕಾಗಿರತಕ್ಕದ್ದು ಏನು ಅಂದರೆ, ಸಾಕಷ್ಟು ಮಾಧ್ಯಮಗಳಿದೆ ಕನ್ನಡದಲ್ಲಿ. TV9 ಆಗಲಿ, ಏಷ್ಯಾನೆಟ್ ಸುವರ್ಣ ನ್ಯೂಸೇ ಆಗಲಿ, ನ್ಯೂಸ್ 18 ಕನ್ನಡವೇ ಆಗಲಿ, ಇಲ್ಲಿನ ಮಾಧ್ಯಮಗಳು ಅಲ್ಲ ಅವೆಲ್ಲ. ಒಪ್ಪನಾಗಿ ಹೇಳ್ತೀನಿ, ಇಲ್ಲಿನ ಮಾಧ್ಯಮಗಳು ಅಲ್ಲ ಅವು. ನೈಜವಾಗಿ ಸಬ್ಬ ಬ್ರಾಂಚ್ ಅಂತ ಹೇಳ್ಕೊಂಡು ಹೋಗ್ತಾ ಇರ್ತಾರಲ್ಲ, ಆ ರೀತಿಯಲ್ಲೇ ಬ್ರಾಂಚ್ಗಳು ಥರ. TV9 ಬಂದು ಹೆಡ್ ಆಫೀಸ್ ಅಂತ ಇರುವಂಥಕ್ಕದ್ದು
ಅದು ಮೂಲತಃ ಅದಕ್ಕೆ ಮೇನ್ ಓನರ್ ಅಂತ ಇರೋತಕ್ಕದ್ದು ತೆಲಂಗಾಣದಲ್ಲಿ ನ್ಯೂಸ್ 18ಗೂ ಅಷ್ಟೇ ಹಾಗೂ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೂ ಅಷ್ಟೇ. ಈ ರೀತಿಯಲ್ಲಿ ಸಾಕಷ್ಟು ಮಾಧ್ಯಮಗಳು ನಮ್ಮ ಕರ್ನಾಟಕದ ಮಾಧ್ಯಮ, ಪೂರ್ಣವಾಗಿ ನಮ್ಮ ಕರ್ನಾಟಕದ ಮಾಧ್ಯಮ ಅಂತ ಅದನ್ನ ನಮ್ಮ ಪ್ರಕಾರ ಹೇಳ್ಕೊಳಕ್ಕಾಗೋದಿಲ್ಲ. ಬಟ್ ಪಬ್ಲಿಕ್ ಟಿವಿಗಳು ಮಾತ್ರ ನಮ್ಮ ಕನ್ನಡದ ಏಕೈಕ ಕರ್ನಾಟಕದ ಮಾಧ್ಯಮ ಅಂತಲೇ ಹೇಳ್ಕೊಬೋದು. ಅದ್ರ ಜೊತೆಗೆ ಪಬ್ಲಿಕ್ ಟಿವಿ ಸಕ್ಸಸ್ ನಂತರ ಇವರು ಪಬ್ಲಿಕ್ ಮ್ಯೂಸಿಕನ್ನು ತೆಗಿತಾರೆ ಹಾಗೂ ಪಬ್ಲಿಕ್ಸ್ ಮೂವೀಸ್ ಅಂತ ಒಂದು ಮಾಧ್ಯಮಗಳನ್ನ ಎಂಟರ್ಟೈನ್ಮೆಂಟ್ ಫೀಲ್ಡ್ನಲ್ಲೂ ಕಾಲನ್ನ ಇಕ್ತಾರೆ. ಅದರಲ್ಲೂ ಸಹಿತ ಸಕ್ಸಸ್ ಸಹಿತ ಆಗ್ತಾರೆ. ಹೀಗೆ ಸಾಕಷ್ಟು ಜನಕ್ಕೆ ಒಂದು ಪ್ರಶ್ನೆ ಉಟ್ಕೊಳ್ತಾ ಇರ್ಬೋದು, ಸುಮಾರು ರಂಗಣ್ಣನವ್ರಿಗೆ 67ರಿಂದ 68 ವರ್ಷ ಆಗಕ್ಕೆ ಬರ್ತಾ ಇದ್ದಾರೆ. ಈ ಪಬ್ಲಿಕ್ ಟಿವಿಯಿಂದ ಏನಾದ್ರು ರಿಟೈರ್ಡ್ ಏನಾದ್ರು ತೊಗೊಳ್ತಾ ಇದ್ದಾರೆ ಅಂದರೆ ಮಾಧ್ಯಮನೇ ಅವ್ರದ್ದು. ಅವ್ರು ಯಾಕ್ರಿ ಸ್ವಾಮಿ ರಿಟೈರ್ಡ್ ತೊಗೊಳ್ತಾರೆ? ಆ ರೀತಿ ಏನು ರಿಟೈರ್ಡ್ ತೊಗೊಳ್ಳೋದಿಲ್ಲ. ಯಾಕೆಂದರೆ ಈಗ ಮೊನ್ನೆ ಏನೋ ಒಂದು ಆ್ಯನಿವರ್ಸರಿ ಕಾರ್ಯಕ್ರಮದಲ್ಲಿ ಗಮನಿಸ್ತಾ ಈ ಮಾತನ್ನ, ಮಾಧ್ಯಮನೇ ಅವ್ರದ್ದು ಯಾಕೆ ಅವ್ರು ರಿಟೈರ್ಡ್ ತೊಗೊಳ್ತಾರೆ, ಆ ರೀತಿ ಏನೋ ರಿಟೈರ್ಡ್ಗಳನ್ನ ಅವರು ತಗೊಳ್ಳೋದಿಲ್ಲ. ಎಲ್ಲ ಮಾಧ್ಯಮಗಳಲ್ಲೂ ಗಮನಿಸ್ತಾನೆ ಇರ್ಬೋದು, ಶೋಟು ಬೂಟು ಹಾಕೊಳ್ಳೋ ಒಂದು ಪತ್ರಕರ್ತ ಅಂದರೆ ಈಗಿರಬೇಕು ಅಂತ ಸಾಕಷ್ಟು ನಿಯಮಗಳನ್ನ ಹಾಕೊಂಬಿಟ್ಟಿದ್ದಾರೆ ಅವ್ರಿಗೆ ಅವರು. ಆದರೆ ಈ ರೀತಿ ಏನು ನಿಯಮಗಳು ಹಾಕೊಂಡಿಲ್ಲ ಯಾರೀ ರಂಗಣ್ಣನವರು. ಹೆಂಗೆ ಒಬ್ಬ ಸಾಮಾನ್ಯ ಯುವಕ ಹೆಂಗೆ ದಿನನಿತ್ಯ ಸಾಮಾನ್ಯ ಪ್ರಜೆ ಹೆಂಗೆ ಓಡಾಡ್ತಾ ಇರ್ತಾರೆ ಆ ರೀತಿಯೆಲ್ಲ ಸ್ಟುಡಿಯೋಗೆ ಬರ್ತಾರೆ, ಆ ರೀತಿಯೆಲ್ಲ ನಿಮ್ಮ ಮುಂದೆ ಸುದ್ದಿಗಳನ್ನ ಪ್ರಸಾರ ಮಾಡ್ತಾ ಹೋಗ್ತಾ ಇರ್ತಾರೆ. ಹಾಗೂ ನೀವು ತಿಳ್ಕೊಂಡ್ರಲ್ಲ ರಂಗಣ್ಣನವರು ಪಬ್ಲಿಕ್ ಟಿವಿಯನ್ನು ಎಷ್ಟು ಕಷ್ಟಪಟ್ಟು ಕಟ್ಟಿದ್ದಾರೆ. ಏನು ಇದರಿಂದ ನಾವು ತಿಳ್ಕೊಬೇಕಾಗಿರೋದು ಅಂದರೆ, ನಾವು ಯಾವುದಾದ್ರು ಒಂದು ಸಂಸ್ಥೆಯ ಕೆಳಗಡೆ ಕೆಲಸ ಮಾಡ್ತಾ ಇದ್ರೆ ಅಂದರೆ ನಾವು ಸಂಸ್ಥೆ ಅವ್ರು ಕಟ್ಟಿರ್ತಾರೆ, ನಾವು ಬೆಳೆಸ್ತಾ ಇರ್ತೀವಿ. ನಾವು ಕಟ್ಟಿರೋರಾಗೋದಿಲ್ಲ, ಬೆಳೆಸೋರು ಮಾತ್ರ ಆಗಿರ್ತೀವಿ. ಅದಕ್ಕೆ ಏನಾದ್ರು ಮಾಡೋದಾದ್ರೂ ನಾವು ಸ್ವಂತವಾಗಿ ಮಾಡಬೇಕು. ಅವರ ಕಾಲಡಿಯಲ್ಲಿ ನಾವು ಮಾಡಬೇಕಾದ್ರೆ ತುಂಬ ಕಷ್ಟವಾಗುತ್ತೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ನೋಡ್ತಾ ಇರಿ ಲೋಕ ಡಿಜಿಟಲ್ ಮೀಡಿಯಾ. ಇದು ನವೀನ ಜೀವನ.